ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸಂಪೂರ್ಣ ವಿರೋಧ ಪಕ್ಷದವರು ಡಂಗುರ ಸಾರ್ಕೊಂಡು ಹೇಳ್ಕೊಂಡು ತಿರುಗಾಡಿದೇನು ಅಂದರೆ ದೇಶದ ಜನರಿಗೆ ನರೇಂದ್ರ ಮೋದಿಯವರು ಮತ್ತು ಅಮಿತ್ ಶಾ ಅವರಿಬ್ರು ಭಯ ಬಿದ್ದುಬಿಟ್ಟು ನಾವು ಕೇಳೋವಂಥ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ತಲೆ ಮರೆಸ್ಕೊಂಡು ಓಡಾಡ್ತಾವ್ರೆ. ಇವಾಗ ರಾಹುಲ್ ಗಾಂಧಿ ಅವ್ರಿಗೆ ಏನಾಯಿತು ಅಂದರೆ ಅಂಡು ಸುಟ್ಟಿರೋ ಬೆಕ್ಕಿನ ರೀತಿಯಲ್ಲಿ ಇವರ ಒಂದು ಪರಿಸ್ಥಿತಿ ಆಗಿದ್ದು. ಯಾಕೆಂದರೆ ಮಳೆಯಲ್ಲಿ ನಿಂದರು ಪ್ರಯೋಜನ ಆಗಲಿಲ್ಲ, ರಾಮ ಮಂದಿರದ್ದು ಉಂಡಿ ಕಳುವಿನ ವಿಚಾರ ತಗೊಂಬಂದರು ಪ್ರಯೋಜನ ಆಗಲಿಲ್ಲ, ಈ ಜುಲೈ 20ನೇ ತಾರೀಕಿನ ವಿದ್ಯಾರ್ಥಿ ಹೋರಾಟದ ವಿಚಾರ ತಗೊಂಬಂದರು ಯಾವುದೂ ಆಗಲಿಲ್ಲ, ಯಾವುದೂ ಕೈಗೂಡಲಿಲ್ಲ, ಎಲ್ಲ ಹೊಳೆಯಲ್ಲಿ ಹುಣಸೆಹಣ್ಣು ತೊಳ್ದಂಗೆ ಆಗೋಯ್ತು. ಹಾಗಾಗಿ ಇವರು ಇವಾಗ E20 ಅವತಾರದಲ್ಲಿ ಕಾಣಿಸ್ಕೊಂಡ್ಬಿಟ್ಟು ರೀಲ್ಸನ್ನು ಮಾಡ್ತಿದ್ದಾರೆ. E20 ಪೆಟ್ರೋಲ್ನಿಂದ ಇವತ್ತು ವಿದೇಶಿ ವಿನಿಮಯ ಉಳಿವಾಗ್ತಿದೆ, ಅಂದರೆ ಉಳಿತಾಯ ಆಗ್ತಿದೆ ಅಂತ ಹೇಳ್ತಕ್ಕಂಥದ್ದು ಬಹುಮುಖ್ಯವಾದ ವಿಚಾರ. ಅದಕ್ಕೆ ಅಭಿಜಿತ್ ದೀಪ್ಗೆ ಇವಾಗ ದೇಶದ ಜನಗಳದ್ದು ಒಂದು ಅಭಿಪ್ರಾಯವನ್ನು ಕೇಳೋದು. ಕ್ಯಾ ಬೋಲ್ತಾ ಹೈ ಪಬ್ಲಿಕ್ ಅನ್ನೋದು ಸೆಪ್ಟೆಂಬರಲ್ಲಿ ಶುರುವಾಗುತ್ತೆ. ಅಂದರೆ ಮುಂದೆ ಇನ್ನೊಂದು ಸಂಸತ್ನ ಅಧಿವೇಶನ ಬರೋದಕ್ಕೆ ಈಗಲಿಂದನೇ ಪೀಠಿಕೆ ಹಾಕ್ಕೊಂಡು ಇವ್ರು ಏನ್ರಿ ದೇಶದ ಒಂದು ವಿರೋಧ ಪಕ್ಷದ ನಾಯಕ ಅನ್ನೋವಂಥ ಒಂದು ಪದವಿ ಇದೆಯಲ್ಲ, ಇದು ಈ ಒಂದು ಸ್ಥಾನ ಇದೆಯಲ್ಲ, ಅದ್ರದ್ದು ಬೆಲೆ ಏನಾದರೂ ಇವ್ರಿಗೆ ಗೊತ್ತೇನ್ರಿ? ಚಿನ್ನದ ತಟ್ಟೆಯಲ್ಲಿ ಎಲ್ಲನೂ ಸಿಕ್ಕಿದ್ರೆ ಹಿಂಗೆ ಆಗೋದು. ರಾಹುಲ್ ಗಾಂಧಿ ಅವರು ಇವಾಗ ದಾಲಿ ಕಾಲ ಹೈ ಅಂತ ಹೇಳ್ತಿದಾರಲ್ಲ. ರಾಹುಲ್ ಗಾಂಧಿ ಜಿ ಆಪ್ ಐಸಾ ಬೋಲಾನ ಓ ಬಿಲ್ಕುಲ್ ಗಲತೆ, ಆಪ್ಕಾ ದಿಮಾಗ್ ಜೋ ಹೈ ವಹಿ ಕಾಲ ಹೋಗಯ. ಅಂದರೆ ನಿಮ್ಮ ಬುದ್ಧಿನೇ ಕಪ್ಪಾಗೋಗ್ಬಿಟ್ಟಿದೆ. ನಿಮ್ಮ ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ರಾಹುಲ್ ಗಾಂಧಿಯ E20 ಅವತಾರ. ಹೌದು ಸ್ನೇಹಿತರೆ, ಅಂದರೆ ಇವಾಗ ನಾವು ಯಕ್ಷಗಾನದಲ್ಲಿರ್ಬೋದು, ಸಿನಿಮಾಗಳಲ್ಲಿರ್ಬೋದು, ನಾವು ಹಲವಾರು ಅವತಾರಗಳನ್ನು ನೋಡ್ತಾ ಇರ್ತೀವಿ. ಅಂದರೆ ಒಬ್ಬನೇ ನಾಯಕ ಹಲವಾರು ರೀತಿಯಲ್ಲಿ ಭಿನ್ನ ವಿಭಿನ್ನವಾಗಿ ಕಾಣಿಸ್ಕೊತಿರ್ತಾನೆ. ಅಂಥ ಒಂದು ಚಾಳಿ ಇವತ್ತು ನಮ್ಮ ರಾಹುಲ್ ಗಾಂಧಿ ಅವ್ರಿಗೆ ಬಿದ್ದಿರೋದು. ಹೌದು, ನಾನು ಈ ರೀತಿಯಾಗಿ ಹೇಳ್ತಾ ಇರೋದಕ್ಕೆ ಒಂದು ಪ್ರಬಲವಾದ ಕಾರಣ ಉಂಟು. ನೋಡಿ, ಈಗ ಮುಂಗಾರಿನ ಅಧಿವೇಶನ ನಡೀತಿದೆ. ಇಲ್ಲಿ ಡಿಮಿಲಿಟೇಷನ್ ಬಿಲ್ಲು ಮತ್ತು ಮಹಿಳಾ ಮೀಸಲಾತಿಯ ಬಿಲ್ಲು ಯಾವುದೇ ಕಾರಣಕ್ಕೂ ನಿಲ್ಲಂಗಿಲ್ಲ. ಮಸೂದೆ ಮಂಡನೆ ಆಗಬೇಕು ಮತ್ತು ಅದಕ್ಕೆ ಅಂಗೀಕಾರವನ್ನು ಪಡ್ಕೊಬೇಕು ಅಂತ ಕೇಂದ್ರ ಸರ್ಕಾರ ಶತಸಿದ್ಧವಾಗಿ ನಿಂತಿದೆ, ಪೂರ್ವ ತಯಾರಿಯನ್ನು ಮಾಡಿಕೊಂಡು. ಅದಾದಮೇಲೆ ವಿದೇಶಿ ದೇಣಿಗೆಗಳ ನಿಯಂತ್ರಣ ಕಾಯ್ದೆ 2026 ಅಂದರೆ ತಿದ್ದುಪಡಿ ಕಾಯ್ದೆ ಇದು. ಅಂದರೆ FCRA ಅಂತಾರಲ್ಲ, ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಟರಿ ಆ್ಯಕ್ಟ್ 2026. ಎರಡನ್ನೂ ಅಂಗೀಕಾರ ಪಡ್ಕೊಳ್ಳೇಬೇಕು ಅಂತ. ಆದರೆ ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸಂಪೂರ್ಣ ವಿರೋಧ ಪಕ್ಷದವರು ಡಂಗುರ ಸಾರ್ಕೊಂಡು ಹೇಳ್ಕೊಂಡು ತಿರುಗಾಡಿದೇನು ಅಂದರೆ ದೇಶದ ಜನರಿಗೆ ನರೇಂದ್ರ ಮೋದಿಯವರು ಮತ್ತು ಅಮಿತ್ ಶಾ ಅವರಿಬ್ರು ಭಯ ಬಿದ್ದುಬಿಟ್ಟು ನಾವು ಕೇಳೋವಂಥ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ತಲೆ ಮರೆಸ್ಕೊಂಡು ಓಡಾಡ್ತಾವ್ರೆ ಅಂತ ದೇಶದ ಜನರ ಮುಂದೆ ಬಿಂಬಿಸ್ಕೊಂಡು ಓಡಾಡ್ತಾಯಿದ್ರು. ಆದರೆ ನಿಜವಾದ ವಿಷಯ ಅದಲ್ಲ. ರಾಹುಲ್ ಗಾಂಧಿ ಅವರು ದೇಶದ ಜನರ ಮುಂದೆ ಕಟ್ಟು ಕತೆಗಳನ್ನು ಹೇಳ್ಕೊಂಬಂದಿದ್ರು. ಆದರೆ ಇವರು ಹೇಳಿದಂಥ ಯಾವ ವಿಚಾರವನ್ನು ಕೂಡ ಸರ್ಕಾರ ಸ್ವೀಕಾರ ಮಾಡ್ತಾ ಇಲ್ಲ. ಅಂದರೆ ಜುಲೈ 20ನೇ ತಾರೀಕು ನಡೆದಂತಹ ಘಟನೆ ಇರ್ಬೋದು, ಜಂತರ್ ಮಂತರು ಮತ್ತು ಸಂವಿಧಾನ ಮಾರ್ಚಲ್ಲಿ ನಡೀತಲ್ಲ ಲಾಠಿ ಚಾರ್ಜು, ಇದಕ್ಕೆ ಉತ್ತರವನ್ನು ಹೇಳಬೇಕು. ಪೆಲೆಟ್ ಗನ್ನ ದಾಳಿಯಾಗಿದೆ, ಅದರ ಬಗ್ಗೆ ಸ್ಪಷ್ಟೀಕರಣವನ್ನು ಕೊಡಬೇಕು. ವಿದ್ಯಾರ್ಥಿಗಳ ಮೇಲೆ FIR ಹಾಕಿರೋದನ್ನು ಹಿಂಪಡಿಬೇಕು. ಅಂದರೆ ಕೆಟ್ಟ ಒಂದು ಮಾತುಗಳನ್ನ ಆಡೋದು, ಬೈಗುಳವನ್ನು ಬೈಯೋದು, ಕೀಳು ಮಟ್ಟದ ಬೈಗುಳ ಬೈಯೋದು ಅಪರಾಧ ಅಲ್ಲ. ಈ ರೀತಿಯಾದಂಥ ವಿಚಾರಗಳನ್ನ ಇಟ್ಕೊಂಬಂದರು. ಆಮೇಲೆ ರಾಮ ಮಂದಿರದ ಉಂಡಿಯ ಕಳುವಿನ ವಿಷಯದ ಬಗ್ಗೆ ಉತ್ತರ ಹೇಳಬೇಕು. ಈ ರೀತಿಯಾಗಿ ಅದರಲ್ಲಿ ರಾಹುಲ್ ಗಾಂಧಿ ಅವ್ರಿಗೆ ಇವಾಗ ಎಲ್ಲ ಅಸ್ತ್ರಗಳು ಹೊರಟೋಯ್ತು, ಒಂದೊಂದೇ ಅಸ್ತ್ರನ ಕಿತ್ಕೊಂಡ್ಬಿಟ್ರು. ಯಾಕೆ ಅಂದರೆ ನಿನ್ನೆ ಕಿರಣ್ ರಿಜಿಜು ಅವರು ಸಂಸತ್ನಲ್ಲಿ ಸ್ಪಷ್ಟತೆಯನ್ನು ಪಡಿಸಿದ್ದಾರೆ. ನೀವು ಏನು ಹೇಳ್ತಿದ್ದೀರಾ, ನರೇಂದ್ರ ಮೋದಿಯವರು ಮತ್ತು ಅಮಿತ್ ಶಾ ಅವರು ಕಣ್ತಪ್ಪಿಸ್ಕೊಂಡು ಓಡಾಡ್ತಿದ್ದಾರೆ ಅಂತ, ಅದು ಆಗಿಲ್ಲ ವಿಷಯ. ಅವರು ಹಿಂದಿಂದನೇ ಪೂರ್ವ ತಯಾರಿಯಲ್ಲಿದ್ದಾರೆ. ಬೆಳಗ್ಗೆ ಬಂದರೆ ಅವರು ಸಂಸತ್ ಭವನಕ್ಕೆ ನಡು ರಾತ್ರಿಗೆ ಹೋಗ್ತಾರೆ, ಅಷ್ಟೊಂದು ತಯಾರಿಯನ್ನು ಅವರು ಮಾಡ್ತಿದ್ದಾರೆ. ಆದರೆ ಒಂದು ವಿಚಾರವನ್ನು ನಾನು ವಿರೋಧ ಪಕ್ಷಗಳ ಮುಂದೆ ವಿನಂತಿಯನ್ನು ಮಾಡ್ತೀನಿ. ನೀವು ಮಾತಾಡಬೇಕು, ಅಮಿತ್ ಶಾ ಅವರು ಮಾತಾಡಬೇಕು, ನರೇಂದ್ರ ಮೋದಿ ಅವರು ಮಾತಾಡಬೇಕು, ಅಮಿತ್ ಶಾ ಅವರು ಮಾತಾಡಬೇಕು, ನರೇಂದ್ರ ಮೋದಿ ಅವರು ಮಾತಾಡಬೇಕು ಅಂತ ಬೊಬ್ಬೆ ಆಗ್ತಿದ್ದೀರಲ್ಲ, ಅವರು ಮಾತಾಡೋಕ್ಕೆ ಶುರು ಮಾಡಿದ್ರೆ ನೀವೆಲ್ಲರೂ ಬಾಯಿ ಮುಚ್ಕೊಂಡು ಸುಮ್ಮನೆ ಕೇಳೋ ಅಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ನೀವು ಅದಕ್ಕೆ ತಯಾರಿದ್ದೀರಾ ಅನ್ನುವಂಥ ಮೂರು ಪ್ರಶ್ನೆಯನ್ನು ಹಾಕಿದ್ರು. ಆವಾಗ ರಾಹುಲ್ ಗಾಂಧಿ ಅವ್ರಿಗೆ ಏನಾಯಿತು ಅಂದರೆ ಅಂಡು ಸುಟ್ಟಿರೋ ಬೆಕ್ಕಿನ ರೀತಿಯಲ್ಲಿ ಇವರ ಒಂದು ಪರಿಸ್ಥಿತಿ ಆಗಿದ್ದು. ಯಾಕೆಂದರೆ ಮಳೆಯಲ್ಲಿ ನಿಂದರು ಪ್ರಯೋಜನ ಆಗಲಿಲ್ಲ, ರಾಮ ಮಂದಿರದ್ದು ಉಂಡಿ ಕಳುವಿನ ವಿಚಾರ ತಗೊಂಬಂದರು ಪ್ರಯೋಜನ ಆಗಲಿಲ್ಲ, ಈ ಜುಲೈ 20ನೇ ತಾರೀಕಿನ ವಿದ್ಯಾರ್ಥಿ ಹೋರಾಟದ ವಿಚಾರ ತಗೊಂಬಂದರು ಯಾವುದೂ ಆಗಲಿಲ್ಲ, ಯಾವುದೂ ಕೈಗೂಡಲಿಲ್ಲ, ಎಲ್ಲ ಹೊಳೆಯಲ್ಲಿ ಹುಣಸೆಹಣ್ಣು ತೊಳ್ದಂಗೆ ಆಗೋಯ್ತು. ಆದರೆ ಈಗ ಸೋಮವಾರದಿಂದ ಯಾವುದಾದ್ರೂ ಕಿತಾಪತಿ ಮಾಡಬೇಕಲ್ಲ, ಅಧಿವೇಶನನ ಮುಂದೂಡುವಂತೆ ಮಾಡಬೇಕಲ್ವಾ, ಚರ್ಚೆಗೆ ಅವಕಾಶವನ್ನು ಕೊಡಬಾರ್ದಲ್ಲ, ಅದಕ್ಕೆ ಯಾವುದಾದ್ರೂ ಒಂದು ಅಸ್ತ್ರ ಬೇಕಲ್ಲ, ಪೀಕಾಸ್ತ್ರಗಳು ಅಂತಾರೆ ಇದನ್ನು. ಚೆಸ್ ಆಡಬೇಕಾದ್ರೆ ಒಂದು
ಎದುರಾಳಿ ಚದುರಂಗ ಆಡಬೇಕಾದ್ರೆ ಚೆಸ್ಸಲ್ಲಿ ಎದುರಾಳಿಯ ಒಂದು ಬಲವಾದ ಒಂದು ಕಾಯನ್ನು ಹೊಡಿಲಿಕ್ಕಾಗದೇ ಇದ್ದರೆ ಯಾವುದಾದ್ರೂ ಒಂದು ಇದು ಅಂದರೆ ಸೈನಿಕನ ಹೊಡೆಯೋದು, ಇಲ್ಲಾಂದರೆ ಒಂಟೆನ ಹೊಡೆಯೋದು, ಯಾವುದಾದ್ರೂ ಒಂದು ದುರ್ಬಲವಾಗಿರುವಂಥ ಒಂದು ಕಾಯನ್ನು ಹೊಡೆಯುವಂಥ ಪ್ರಕ್ರಿಯೆ ಕೈ ಹಾಕ್ತಾರೆ. ಅಂಥದ್ದೇ ಒಂದು ಕುತಂತ್ರವನ್ನು ಇಲ್ಲಿ ರಾಹುಲ್ ಗಾಂಧಿ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇವರು ಇವಾಗ E20 ಅವತಾರದಲ್ಲಿ ಕಾಣಿಸ್ಕೊಂಬಿಟ್ಟು ರೀಲ್ಸನ್ನು ಮಾಡ್ತಿದ್ದಾರೆ. ಅಲ್ರಿ, ಅವ್ರು ನಿಲ್ಸ್ಕೊಂಡಿರುವಂಥ ಇನೋವಾ ಗಾಡಿ ಏನಿದೆ ಅದರ ಒಂದು ಪೆಟ್ರೋಲ್ ಟ್ಯಾಂಕ್ನ ಕ್ಯಾಪ್ ಇರುತ್ತಲ್ಲ, ಅದ್ರ ಮೇಲೆ ಬರೆದಿದ್ದಾರೆ E20 ಈ ವಾಹನಕ್ಕೆ ಉಪಯೋಗ ಮಾಡ್ಬೋದು ಅಂತ. ಅಂಥ ಸೂಕ್ಷ್ಮ ಸಂಗತಿನೂ ಗೊತ್ತಿಲ್ಲದೆ ಇವರು ಕಂಟೆಂಟನ್ನು ಮಾಡಿ ರೀಲ್ಸ್ ಮಾಡಿ ಇವತ್ತು ಅವರ ಅಫಿಷಿಯಲ್ ಫೇಸ್ಬುಕ್ ಇರ್ಬೋದು ಎಲ್ಲ ಕಡೆಗೆ ಹಾಕ್ಕೊಂಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ. ಅಲ್ರಿ, ಈ ದೇಶದ ಜನರನ್ನು ಇವರೇನಾದ್ರು ಮೂರ್ಖರನ್ನಾಗಿ ಮಾಡಕ್ಕೆ ಹೊರಟಿದ್ದಾರಾ, ಇಲ್ಲ ಈ ದೇಶದ ಜನರೇನಾದರೂ ಅಜ್ಞಾನಿಗಳು ಅಂತ ತಿಳ್ಕೊಂಡಿದ್ದಾರಾ? ಪ್ರಪಂಚದ ಎಷ್ಟೋ ದೇಶಗಳಲ್ಲಿ ಇವತ್ತು E20, E30, E40, E50 ಪೆಟ್ರೋಲು ಉಪಯೋಗ ಆಗ್ತಾಯಿದೆ. ಅದರಿಂದ ಯಾವುದೇ ವಿಧವಾದಂಥ ತೊಂದರೆ ಇಲ್ಲ. ಆದರೆ ತಂತ್ರಜ್ಞಾನಗಳನ್ನು ಕಾಲಕ್ಕೆ ಉನ್ನತೀಕರಣ ಮಾಡ್ಕೊಂಡು ಹೋಗಬೇಕು ವಾಹನಗಳಲ್ಲಿ ಅಂತ ಹೇಳ್ತಕ್ಕಂಥದ್ದು ವಿಷಯ. ಆದರೆ ರಾಹುಲ್ ಗಾಂಧಿಯವರು ಒಂದು ಬೇಡಿಕೆಯನ್ನು ಸರ್ಕಾರದ ಮುಂದೆ ಇಟ್ಟಿದ್ದಿದ್ರೆ ನಾವು ಒಪ್ಕೊಬೋದು. ಯಾಕೆಂದರೆ ನೋಡಿ, ಈಗ E20ಯನ್ನು ಕಡ್ಡಾಯ ಮಾಡಬೇಡಿ, E10ನ ಜೊತೆಯಲ್ಲಿ E20ಯನ್ನು ಕೊಡಿ. ಯಾರ್ಯಾರು ಗ್ರಾಹಕರಿದ್ದಾರೋ ಅವರ ಒಂದು ವಿವೇಚನೆಗೆ ಬಿಡಿ, ಅವರು E20 ಪೆಟ್ರೋಲನ್ನು ಉಪಯೋಗ ಮಾಡಬೇಕು, E10 ಪೆಟ್ರೋಲನ್ನು ಉಪಯೋಗ ಮಾಡಬೇಕು ಅನ್ನೋಂಥ ಒಂದು ಮಂಡನೆಯನ್ನು ಕೊಡ್ಬೋದಾಗಿತ್ತು ಸರ್ಕಾರಕ್ಕೆ ಮನವಿ ಮುಖಾಂತರನೋ ಅಥವಾ ಚರ್ಚೆಗೆ ಅವಕಾಶವನ್ನು ಕೊಟ್ಟಾಗ. ಆದರೆ E20 ಪೆಟ್ರೋಲ್ನಿಂದ ಇವತ್ತು ವಿದೇಶಿ ವಿನಿಮಯ ಉಳಿವಾಗ್ತಿದೆ, ಅಂದರೆ ಉಳಿತಾಯ ಆಗ್ತಿದೆ ಅಂತ ಹೇಳ್ತಕ್ಕಂಥದ್ದು ಬಹುಮುಖ್ಯವಾದ ವಿಚಾರ. ರೈತರಿಗೂ ಕೂಡ ಇದರಿಂದ ಲಾಭ ಆಗ್ತಿದೆ. ಸರ್ಕಾರದ ಒಂದು ಉಗ್ರಾಣಗಳಲ್ಲಿ ಕೊಳೆಯುವ ಸ್ಥಿತಿಯಲ್ಲಿರುವಂಥ ಆಹಾರ ಧಾನ್ಯಗಳೇನಿರುತ್ತೆ ದೇಶದ ಬೇಡಿಕೆಯನ್ನು ಪೂರೈಸಿ ಅದರಿಂದನೂ ಕೂಡ ಎಥಿನಾಲನ್ನು ತೆಗಿಬೋದು, ಎಥಿನಾಲನ್ನು ಮಿಕ್ಸ್ ಮಾಡ್ಬೋದು. ಅಂದರೆ ಎಥಿನಾಲ್ 20 ಅಂದರೆ ಏನು, ತುಂಬ ಸರಳ ಭಾಷೆಯಲ್ಲಿ 80 ಅಂದರೆ 100 ml ಪೆಟ್ರೋಲಲ್ಲಿ 20 ml ಎಥಿನಾಲನ್ನು ಮಿಕ್ಸ್ ಮಾಡ್ತಾರೆ ಅನ್ನೋದು. ಈಗ ಎಥಿನಾಲ್ 10% ಇರುವಂಥದ್ದು ದೇಶದಾದ್ಯಂತ ಇದೆ, ಎಲ್ಲ ವಾಹನಗಳು ಅದರಿಂದ ಓಡ್ತಿದೆ, ಯಾವುದೇ ತೊಂದರೆ ಇಲ್ಲ. ಆದರೆ E20 ಪೆಟ್ರೋಲ್ನ ವಿಚಾರಕ್ಕೆ ಬರುವಾಗ ರಬ್ಬರ್ ಟ್ಯೂಬ್ಗಳು ಮತ್ತು ಕಾರ್ಬೊರೇಟ್ನ ಗ್ಯಾಸ್ಕೆಟ್ಗಳೇನಿರ್ತವೆ ಅವುಗಳನ್ನು ಬದಲಾವಣೆ ಮಾಡ್ಕೊಳ್ಬೇಕು ಅನ್ನುವಂಥ ಸ್ಪಷ್ಟೀಕರಣ ಸಿಗ್ತಿದೆ. ಮೈಲೇಜ್ ಒಂದು ಸ್ವಲ್ಪ ಕಡಿಮೆ ಆಗಬಹುದು ಅಂತ. ಆದರೆ ಇವ್ರದ್ದು ಅದಲ್ಲ ವಿಚಾರ. ಏನಾದರೂ ಮಾಡಿ ರಾದ್ಧಾಂತವನ್ನು ಸೃಷ್ಟಿ ಮಾಡಬೇಕು. FCRA ಬಿಲ್ ಆಗಬಾರ್ದು, ಡಿಮಿಲಿಟೇಷನ್ ಬಿಲ್ ಆಗಬಾರ್ದು, ಮಹಿಳಾ ಮೀಸಲಾತಿ ಬಿಲ್ ಆಗಬಾರ್ದು, ವಿದ್ಯಾರ್ಥಿಗಳನ್ನ ಎತ್ತುಕಟ್ಟಬೇಕು, ಅದಕ್ಕೊಂದು ಪೀಠಿಕೆಯನ್ನು ಹಾಕಬೇಕು. ಹಾಗಾಗಿ ನೌಕರಿ ನಾ ದಿಯಾತು ಸಿಂಹಾಸನ ಇಲೇಗ ಅನ್ನೋವಂಥ ಒಂದು ಪೀಠಿಕೆಯನ್ನು ಇವಾಗ ಹಾಕಂಗೆ ಕೂತಿರೋದು. ಅದಕ್ಕೆ ಅಭಿಜಿತ್ ದೀಪ್ಗೆ ಇವಾಗ ದೇಶದ ಜನಗಳದ್ದು ಒಂದು ಅಭಿಪ್ರಾಯವನ್ನು ಕೇಳೋದು. ಕ್ಯಾ ಬೋಲ್ತಾ ಹೈ ಪಬ್ಲಿಕ್ ಅನ್ನೋದು ಸೆಪ್ಟೆಂಬರಲ್ಲಿ ಶುರುವಾಗುತ್ತೆ. ಅಂದರೆ ಮುಂದೆ ಇನ್ನೊಂದು ಸಂಸತ್ನ ಅಧಿವೇಶನ ಬರೋದಕ್ಕೆ ಈಗಲಿಂದನೇ ಪೀಠಿಕೆ ಹಾಕ್ಕೊಂಡು ಈ ಎಲ್ಲ ತಯಾರಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು ರಾಹುಲ್ ಗಾಂಧಿಯವರು. ಹಾಗಾಗಿ E20 ಪೆಟ್ರೋಲ್ ಇದೆಯಲ್ಲ, ಇದನ್ನು ಹಾಕ್ಸಿದ್ರೆ ನಮ್ಮ ವಾಹನಗಳು ಹಾಳಾಗೋಗ್ಬಿಡುತ್ತೆ. ಇದ್ರ ಹಿಂದೆಗಡೆ ಒಂದು ಲಂಚಾವತಾರ ಇದೆ, ಲಂಚಗುಳಿತನ ಅಡಗಿದೆ, ಅದಕ್ಕಾಗಿ ಸರ್ಕಾರ ಇಷ್ಟೊಂದು ಮಾಡ್ತಿದೆ. ಮತ್ತು ಈ E20 ಪೆಟ್ರೋಲ್ನಲ್ಲಿ ದಾಲ್ ಮೇ ಕುಚ್ ಕಾಲಾ ಹೈ ಅಂತ ಹೇಳ್ತಾರಲ್ಲ, ಅಂದರೆ ಈ ವಿಷಯದಲ್ಲಿ ಏನೋ ಒಂದು ಗೊಂದಲ ಇದೆ ಅಥವಾ ಅನ್ನೋದನ್ನು ದಾಲ್ ಮೇ ಕುಚ್ ಕಾಲಾ ಹೈ ಅಂತಾರೆ. ಅದೇ ರೀತಿಯಾಗಿ ದಾಲ್ ಮೇ ಕುಚ್ ಕಾಲಾ ನೈ ದಾಲ್ ಹಿ ಕಾಲಾ ಹೈ ಅಂತ ಹೇಳುವ ಮಟ್ಟಿಗೆ ಇವರು, ಅಂದರೆ ಬೇಳೆನೇ ಕಪ್ಪಾಗೋಗ್ಬಿಟ್ಟಿದೆ ಅಂತ ಈ ವಿಚಾರನೇ ತಪ್ಪು ಅನ್ನೋ ರೀತಿಯಲ್ಲಿ ಜನಗಳ ಮುಂದೆ ಬಿತ್ತಕ್ಕೆ ಹೋಗಿ ನಗೆಪಾಟ್ಲಿಗೀಡಾಗಿದ್ದಾರೆ ಈ ವಿರೋಧ ಪಕ್ಷದ ನಾಯಕರು. ಅಲ್ಲ ರೀ, ಈ ರಾಹುಲ್ ಗಾಂಧಿಗೆ ಏನಾದರೂ ಹೇಳೋಕ್ಕೆ ನಮಗೆ ನಗು ಬರುತ್ತೆ. ಇವ್ರು ಏನು ರೀ, ದೇಶದ ಒಂದು ವಿರೋಧ ಪಕ್ಷದ ನಾಯಕ ಅನ್ನೋವಂಥ ಒಂದು ಪದವಿ ಇದೆಯಲ್ಲ, ಇದು ಈ ಒಂದು ಸ್ಥಾನ ಇದೆಯಲ್ಲ, ಅದ್ರದ್ದು ಬೆಲೆ ಏನಾದರೂ ಇವ್ರಿಗೆ ಗೊತ್ತೇನ್ರಿ? ಚಿನ್ನದ ತಟ್ಟೆಯಲ್ಲಿ ಎಲ್ಲನೂ ಸಿಕ್ಕಿದ್ರೆ ಹಿಂಗೆ ಆಗೋದು. ಹಂಗಾಗಿ ಒಂದು ಗ್ರಾಮ ಪಂಚಾಯಿತಿ ಸದಸ್ಯ ಆಗೋಕ್ಕೆ ಅವನು ಎಷ್ಟು ಕಷ್ಟಪಟ್ಟಿರ್ತಾನೆ ಅನ್ನೋದು ಕಷ್ಟಪಟ್ಟ ಮೇಲೆ ಬಂದವನು ಗೊತ್ತಾಗುತ್ತೆ. ಇವ್ರು ಚಿನ್ನದ ತಟ್ಟೆಯಲ್ಲಿ ಇಟ್ಬಿಟ್ಟು ಕೊಟ್ಟಿದ್ದಾರಲ್ಲ ಈ ಸ್ಥಾನನ, ಹಾಗಾಗಿ ಇವ್ರಿಗೆ ಅದ್ರ ಘನತೆ, ಗೌರವ, ಗಾಂಭೀರ್ಯ ಏನೂ ಗೊತ್ತಾಗ್ತಾ ಇಲ್ಲ. ಒಳ್ಳೆ ಚಿಕ್ಕ ಮಕ್ಳ ಥರ ಹುಡುಗಾಟ ಆಡ್ತಾರಲ್ರಿ ಇವರು. ದೇಶದ ಜನರನ್ನ ದಾರಿ ತಪ್ಪಿಸೋಂಥ ಕೆಲಸವನ್ನು ಮಾಡ್ತಿದ್ದಾರೆ. ನೋಡಿ, ಈಗ E20 ಪೆಟ್ರೋಲ್ನಿಂದ ಸರ್ಕಾರಕ್ಕೆ ವಿದೇಶಿ ವಿನಿಮಯ ಉಳಿತಾಯ ಆಗ್ತಿದೆ. ಯಾರ್ಯಾರು ಶಕ್ತರೋ ಅವರು E20 ಪೆಟ್ರೋಲ್ಗೆ ಅನುಕೂಲವಾಗಿರುವಂಥ ವಾಹನಗಳಿಗೆ ಬದಲಾಗ್ಬೋದು. ಇಲ್ಲ EV ವೆಹಿಕಲ್ಲು ಅಂದರೆ ವಿದ್ಯುತ್ ಚಾಲಿತ ವಾಹನಗಳಿಗೆ ಬದಲಾಗ್ಬೋದು. ಯಾರು ಸಾಧ್ಯ ಇಲ್ಲೋ ಅವರು ಸರ್ಕಾರ ಇನ್ನೂ ನಿರ್ಧಾರವನ್ನು ಮಾಡಿಲ್ಲ. E20ಯ ಜಾಗದಲ್ಲಿ E10 ಹಂಗೆ ಇಟ್ಟರೆ ಅದಕ್ಕೆ ಬದಲಾಗ್ಬೋದು, ಅಥವಾ ಅವ್ರ ಗಾಡಿಗೆ ಪರಿಶುದ್ಧವಾಗಿರುವಂಥ ಪೆಟ್ರೋಲನ್ನು ಹಾಕ್ಕೊಳ್ಬೋದು. ಆದರೆ ಸರ್ಕಾರ ಇವತ್ತೇನು ಮಾಡ್ತಿದೆ, ವಿದೇಶಗಳಲ್ಲಿ ನಡೀತಿರುವಂಥ ಬೆಳವಣಿಗೆಗಳನ್ನು ಆಧರಿಸಿ ಇಂಧನದಲ್ಲಿ ನಾವು ಸ್ವಾವಲಂಬನೆಯನ್ನು ಸಾಧಿಸಬೇಕು ಅನ್ನೋ ದೃಷ್ಟಿಕೋನದಿಂದ ದಿಟ್ಟ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥದ್ದು.
ಆದರೆ ಇವರು ಎಲ್ಲ ಸುಳ್ಳು ಪ್ರಚಾರಗಳನ್ನ ಮಾಡಿಕೊಂಡು ಅಪಪ್ರಚಾರಗಳನ್ನ ಮಾಡಿಕೊಂಡು ಸರ್ಕಾರ ಮಾಡುವಂಥ ಪ್ರತಿಯೊಂದು ಕೆಲಸವನ್ನು ವಿರೋಧ ಮಾಡೋದಕ್ಕೆ ವಿರೋಧ ಪಕ್ಷ ಇರುವಂಥ ಮನಸ್ಥಿತಿ ಇದೆಯಲ್ಲ, ಇದು ಉತ್ತರನ ಪೌರುಷ ಅಲ್ಲದೆ ಮತ್ತೇನು ಅನ್ನುವಂಥ ಒಂದು ಪ್ರಶ್ನೆಯನ್ನು ನಾವು ಕೇಳಬೇಕು. ಹಾಗಾಗಿ ರಾಹುಲ್ ಗಾಂಧೀಜಿ ಇದೆ, ರಾಹುಲ್ ಗಾಂಧಿಯವರು ಇವಾಗ ದಾಲಿ ಕಾಲ ಹೇ ಅಂತ ಹೇಳ್ತಿದಾರಲ್ಲ, ರಾಹುಲ್ ಗಾಂಧಿ ಜಿ ಆಪ್ ಐಸಾ ಬೋಲನಾ ಓ ಬಿಲ್ಕುಲ್ ಗಲತೆ, ಆಪ್ಕ ದಿಮಾಗ್ ಜೋ ಹೇ ಓಹಿ ಕಾಲ ಹೋಗಯ. ಅಂದರೆ ನಿಮ್ಮ ಬುದ್ಧಿನೇ ಕಪ್ಪಾಗೋಗ್ಬಿಟ್ಟಿದೆ, ನಿಮ್ಮ ಬುದ್ಧಿಗೆ ಮಂಕು ಕವಿದ್ಕೊಂಡಿದೆ ಅಂತಲೇ ನಾವು ಹೇಳ್ಬೋದು. ಯಾಕೆಂದರೆ ಇವರು ತೆರೆದ ಗಣ್ಣಿಂದ ಇವತ್ತು ಸಂಸತ್ತನ್ನಾಗಲಿ ದೇಶವನ್ನಾಗಲಿ ನೋಡ್ತಾ ಇಲ್ಲ. ಇವರ ಒಂದು ಬುದ್ಧಿಗೆ ಮಂಕು ಕವಿದಿರೋದ್ರಿಂದ ಇವ್ರು ಹೇಳಿದ್ದೇ ಸತ್ಯ ಅನ್ನೋ ರೀತಿಯಲ್ಲಿ ಇವತ್ತು ರಾಹುಲ್ ಗಾಂಧಿಯವರು ಮಾತಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇದು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಅತ್ಯಂತ ವೈರಲ್ ಆಗಿ ರಾಹುಲ್ ಗಾಂಧಿಯನ್ನು ವಿಧವಾಗಿ ಜನಗಳು ತಮಾಷೆಯನ್ನು ಮಾಡಿ ನಗೆಪಾಟ್ಲಿಗೆ ಈಡು ಮಾಡ್ತಿದ್ದಾರೆ. ಹಾಗಾಗಿ ರಾಹುಲ್ ಗಾಂಧಿಯವರೇ, ನಿಮ್ಮ ಈ ಅವತಾರವನ್ನು ಇಲ್ಲಿಗೆ ನಿಲ್ಲಿಸಿ, E20 ಅವತಾರವನ್ನು ಇಲ್ಲಿಗೆ ನಿಲ್ಲಿಸ್ಬಿಟ್ಟು ನಿಮ್ಮ ಸ್ಥಾನದ ಗಂಭೀರ ಏನಿದೆ, ಘನತೆ ಏನಿದೆ, ಗಾಂಭೀರ್ಯ ಏನಿದೆ, ಅದನ್ನು ಎತ್ತಿ ಹಿಡಿಯೋದ್ರ ಮುಖಾಂತರ ದೇಶದ ಆಂತರಿಕ ಭದ್ರತೆಗೆ ಪೂರಕವಾಗಿರುವಂತಹ FCRA ಬಿಲ್ಗೆ ನಿಮ್ಮದೇನಾದರೂ ಸಲಹೆ ಸೂಚನೆಗಳನ್ನಿದ್ದರೆ ಕೊಡಿ. ಮತ್ತು ಮಹಿಳಾ ಮೀಸಲಾತಿಯ ಬಿಲ್ ಏನಿದೆ, ಮತ್ತು ಡಿಮಿಲಿಟೇಷನ್ ಅಂದರೆ ಕ್ಷೇತ್ರ ಪುನರ್ವಿಂಗಡಣೆಯ ಬಿಲ್ಲು ಏನಿವಾಗ ಮಸೂದೆಯನ್ನು ತೊಗೊಂಬರ್ತಾರೆ, ಅದಕ್ಕೆ ನಿಮ್ಮ ಸಲಹೆ ಸೂಚನೆಗಳನ್ನು ಆರೋಗ್ಯಕರವಾಗಿ ಕೊಡಿ ಅಂತ ಹೇಳುವುದರ ಮುಖಾಂತರ ನಾವು ಇಂದಿನ ಆಟೋವಾಲ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.